ಈಗ ಟೈಮ್ 11 ಕಾಲ ಆಗ್ತಾ ಬಂತು. ಇನ್ನೊಂದು 3/4 ಗಂಟೆ ಮಾತ್ರ ಬಾಕಿ. ಎಕ್ಸಾಕ್ಟ್ಲಿ 12 ಗಂಟೆಗೆ ಶುರುವಾಗುತ್ತೆ ರಾಜ್ಯ ಸಚಿವ ಸಂಪುಟ ಸಭೆ. ಆ ಸಭೆ ಮೇಲೆ ಇವತ್ತಿರುವಂಥ ನಿರೀಕ್ಷೆ ಏನಪ್ಪ ಅಂದರೆ ನೈಟ್ ಕರ್ಫ್ಯೂ ಒಂದಷ್ಟು ಕಡಿತಗೊಳಿಸ್ತಾರಾ ಅನ್ನೋದು. ನಾಳೆ ಮುಖ್ಯಮಂತ್ರಿಗಳಿಗೆ ಡಬಲ್ ಸಂಭ್ರಮ ಇದೆ. ಯಾಕೆ ಅಂದರೆ ಒಂದು ಗುಡ್ ನ್ಯೂಸ್ ಕೊಡ್ತಾರೆ ಇದ್ರ ಬಗ್ಗೆ ಅಂತ. ಇನ್ನೊಂದು, ನಾಳೆ ಅವರು ಹುಟ್ಟುಹಬ್ಬ ಕೂಡ. 6 ತಿಂಗಳಾಯಿತು ಮುಖ್ಯಮಂತ್ರಿಗಳಾಗಿ. ನಾಳೆ 6 ತಿಂಗಳು, ಜೊತೆಗೆ ಹುಟ್ಟುಹಬ್ಬ 62ನೇ ವಸಂತಕ್ಕೆ ಕಾಲಿಡ್ತಿದ್ದಾರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು. ಬರ್ತ್ಡೇ ಗಿಫ್ಟ್ ಈ ಮೂಲಕ ರಾಜ್ಯದ ಜನತೆಗೆ ಏನಾದ್ರು ನೀಡ್ತಾರಾ ಅಂತ ಕಾಯ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಹುಟ್ಟುಹಬ್ಬ ಆಚರಿಸ್ಕೊಳ್ತಿರೋರಿಗೆ ಬರ್ತ್ಡೇ ಗಿಫ್ಟ್ ಕೊಡ್ಬೇಕು ಸಾಮಾನ್ಯ, ಆದರೆ ಈಗ ಅವರೇ ಕೊಡ್ತಾರಾ ಅಂತ ಅಷ್ಟೇ ಪ್ರಶ್ನೆ ಇದು. 50-50 ರೂಲ್ಸಿಂದ ಏನಾದರೂ ಮುಕ್ತಿ ಕೊಡ್ತಾರಾ ಮುಖ್ಯಮಂತ್ರಿಗಳು? 50-50 ಇಲ್ಲ, ಆರಾಮಾಗಿ ಓಡಾಡ್ಕೊಂಡಿದ್ದು ಬಿಡಿ ಅಂತ ಏನಾದ್ರು ಹೇಳ್ತಾರಾ? ನೈಟ್ ಕರ್ಫ್ಯೂ 10 ಗಂಟೆಯಿಂದ 5 ಗಂಟೆ ಇದೆ. 11:15 5 ಗಂಟೆ ಅಂತ ಏನಾದ್ರು ಹೇಳ್ತಾರಾ ಅಥವಾ ತೆಗೆದೇ ಬಿಡ್ತಾರಾ ಗೊತ್ತಿಲ್ಲ. ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಎಲ್ಲದ್ರ ಬಗ್ಗೆ ಸುದೀರ್ಘ ಚರ್ಚೆ ಮಾಡ್ತಾರೆ. 12 ಗಂಟೆಗೆ ಶುರುವಾಗುತ್ತೆ. ನಾಳೆ ಇನ್ನೊಂದು ಮೀಟಿಂಗ್ ಇದೆ ತಜ್ಞರ ಜೊತೆ, ಅದಾದಮೇಲೆ ಅನೌನ್ಸ್ ಮಾಡೋದು. ಸೊ ಇಟ್ ವಿಲ್ ಬಿ ಗೋಯಿಂಗ್ ಟು ಬಿ ಬಿಗ್ ಅನೌನ್ಸ್ಮೆಂಟ್ ಮಾಡುವ ಸಾಧ್ಯತೆ ಇದೆ. ದೊಡ್ಡ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಒಂದು 6 ತಿಂಗಳಾಗಿ ಮುಖ್ಯಮಂತ್ರಿಗಳಾಗಿ 6 ತಿಂಗಳು, ಇನ್ನೊಂದು ಅವರ ಹುಟ್ಟುಹಬ್ಬ 62ನೇ ವಸಂತಕ್ಕೆ ಕಾಲಿಡ್ತಿದ್ದಾರೆ. ಇನ್ನೊಂದು ಇವತ್ತು ಮೀಟಿಂಗು, ನಾಳೆ ಅನೌನ್ಸ್ಮೆಂಟು. ಈ ವಿನಾಯಿತಿ ಬಗ್ಗೆ ನಾವು ಕೇಳಿದ್ದೀವಿ, ತಜ್ಞರ ವರದಿ ಕೇಳಿದ್ದೀವಿ, ಏನು ಮಾಡಬೇಕು ಅಂತ ತೀರ್ಮಾನಿಸ್ತೀವಿ ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇವತ್ತು ಉತ್ತರ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಸರ್ ನಾಳೆ ಹುಟ್ಟುಹಬ್ಬ ಸರ್ ನೀವು ಅಂತ ನಮ್ಮವ್ರು ಕೇಳಿದ್ರು ಮಾಧ್ಯಮದವರು. ಇಲ್ಲ ನಾಳೆ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳಲ್ಲ ಅಂದರು. 6 ತಿಂಗಳು ಪೂರೈಸೋದಕ್ಕೆ ಸಾಧನೆ ಪುಸ್ತಕ ಬಿಡುಗಡೆ ಮಾಡ್ತೀವಿ ಅಷ್ಟೇ. ಇದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಹೇಳಿಕೆ. ಹಲವಾರು ವಿಚಾರಗಳನ್ನು ಚರ್ಚೆ ಮಾಡ್ತೀವಿ, ಆದರೆ ಮುಂದಿನದೆಲ್ಲ ಕೋವಿಡ್ ನಿರ್ವಹಣೆ ಯಾವ ರೀತಿ ಆಗಬೇಕು ಅನ್ನೋದನ್ನು ನಾನು ನಮ್ಮ ಎಕ್ಸ್ಪರ್ಟ್ಸ್ ಕಮಿಟಿಗೆ ವರದಿ ಕೂಡ ಕೇಳಿದ್ದೇನೆ. ಅದು ಬಂದ ತಕ್ಷಣವೇ ಮುಂದಿನ ತೀರ್ಮಾನಗಳನ್ನ ನೋಡ್ತೀನಿ. ನಾನು ಬರ್ತ್ಡೇನ ಆಚರಣೆ ಮಾಡ್ಕೊಳ್ಳೋದಿಲ್ಲ. ಹೀಗಾಗಿ ಯಾವತ್ತೂ ಆಚರಣೆ ಇಲ್ಲ, ಹೀಗಾಗಿ ನಾನು ಆಚರಣೆ ಮಾಡೋದಿಲ್ಲ. 6 ತಿಂಗಳು ಆಗಿರೋ ಬಗ್ಗೆ ಒಂದು ಪುಸ್ತಕವನ್ನು ರಿಲೀಸ್ ಮಾಡ್ತೀನಿ. ಏನೆಲ್ಲ ಕೆಲಸಗಳು 6 ತಿಂಗಳಲ್ಲಿ ಆಗಿದೆ ಮತ್ತು ಅವು ಯಾವ ರೀತಿ ಜನ ಉಪಯೋಗಿ ಆಗಿದ್ದಾವೆ ಅನ್ನೋ ಬಗ್ಗೆ ಒಂದು 6 ತಿಂಗಳ ಒಂದು ಪಕ್ಷಿ ನೋಟವನ್ನು ನಾವೇನೇನು ಮಾಡಿದ್ದೀವಿ ಅನ್ನುವಂಥ ವಿವರಗಳನ್ನು ನಾನು ಅದೆಲ್ಲ ಗೊತ್ತಿಲ್ಲ ನನಗಂತೂ. ಸಚಿವ ಸ್ಥಾನ ಬೇಕೇ ಬೇಕು ಅಂತ ಒಬ್ಬರು ಪಟ್ಟು ಹಿಡಿತಿದ್ದಾರೆ. ಯಾರವರು, ಏನಾಗ್ತಿದೆ ನಿಮ್ಮ ಮುಂದೆ ಇಡ್ತೀನಿ. ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಎಲ್ಲೂ ಹೋಗದೆ ಕಾಯ್ತಾರೆ.